ಅಮೃತ್ಸರದ ದೃಶ್ಯಾವಳಿಗಳನ್ನ ಇಲ್ಲಿ ಗಮನಿಸ್ತಾ ಇದ್ರಿ ನಮ್ಮ ಸ್ಕ್ರೀನ್ ಮೇಲೆ. ಆಕಾಶದಲ್ಲೇ ಡ್ರೋನ್ಗಳನ್ನ ಹೊಡೆದು ಉರುಳಿಸುವಂತ ಕೆಲಸ ಆಗತ್ತೆ ನೋಡಿ. ಎಷ್ಟು ಇಂಟರ್ಸೆಪ್ಟ್ ಮಾಡ್ತಾ ಇರುವಂತ ಕೆಲಸ ಅದು. ನಿಮಗೆ ಆ ಬೆಳಕಿನ ರೀತಿಯಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಅದು ಇಂಟರ್ಸೆಪ್ಟ್ ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಬರುತ್ತಲ್ಲ, ಅದು ಆಕ್ಟಿವ್ ಆದಾಗ ಯಾವ್ದಾದ್ರು ಈ ಡ್ರೋನ್ಗಳು ಶತ್ರು ದೇಶದಿಂದ ಯಾವ್ದಾದ್ರು ಒಂದು ಈ ಡ್ರೋನ್ಗಳಾಗಿರ್ಬೋದು ಅಥವಾ ಮಿಸೈಲ್ಗಳಾಗಿರ್ಬೋದು ಇದ್ಯಾರು ಬಂದಾಗ ಆ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಅದು ತನ್ನ ರೇಂಜ್ಗೆ ಬರ್ತಾ ಇದಂತೆ, ತನ್ನ ರಡಾರ್ನ ರೇಂಜ್ಗೆ ಬರ್ತಾ ಇದಂತೆ ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗುತ್ತೆ. ಆ ಮೂಲಕ ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸಗಳಾಗುತ್ತೆ ನೋಡಿ. ಅಷ್ಟು ಇಂಟರ್ಸೆಪ್ಟ್ ಮಾಡುವಂತ ಕೆಲಸಗಳಾಗ್ತವೆ ನೋಡಿ. ಎಷ್ಟು ದಾಳಿಯನ್ನ ಮಾಡಲಾಗ್ತದೆ ಅಂತ ಹೇಳಿ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಅಂದ್ರೆ ಒಂದು ಡ್ರೋನ್ ಬಂದಾಗ ಅದು ಕಣ್ತಪ್ಪಿಸುವಂತ ಕೆಲಸಗಳಾಗುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದರ ಮೇಲೆ ಡ್ರೋನ್ ಮೇಲೆ ದಾಳಿಯನ್ನ ಮಾಡಲಾಗುತ್ತೆ. ಆ ದಾಳಿ ಮಾಡಿದಂತ ಸಂದರ್ಭದ ದೃಶ್ಯಾವಳಿಗಳು ಇದು ಜಮ್ಮುವಿನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನಿಮಗೆ ಸೌಂಡ್ ಕೂಡ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ವೀಕ್ಷಕರೇ. ನೋಡಿ, ಇದು ಈಗ 10 ಗಂಟೆ 9 ನಿಮಿಷ 8 ಗಂಟೆ 14 ನಿಮಿಷಕ್ಕೆ ಡ್ರೋನ್ ದಾಳಿ ಶುರುವಾಗಿದೆ. ಇಲ್ಲಿಯವರೆಗೂ 100ಕ್ಕೂ ಹೆಚ್ಚು ಡ್ರೋನ್ಗಳಿಂದ ದಾಳಿಯನ್ನು ಮಾಡುವಂತ ಕೆಲಸ ಪಾಕಿಸ್ತಾನ ಮಾಡ್ತಾ ಇದೆ. ಇನ್ನೆಷ್ಟು ಡ್ರೋನ್ಗಳನ್ನ ಅವರು ಶೇಖರಿಸಿಟ್ಕೊಂಡಿರ್ಬೋದು. ಇವತ್ತು ಮಧ್ಯಾಹ್ನ ಡ್ರೋನ್ಗಳನ್ನ ಹಾರಿಸಿ ಆ ಡ್ರೋನ್ಗಳಿಗೆ ಕ್ಯಾಮ್ರಾಗಳನ್ನ, ಡ್ರೋನ್ ಅಂತ ನಮ್ಗೆ ಅನ್ಸುತ್ತೆ ನಾರ್ಮಲ್ ಆಗಿ ಡ್ರೋನ್ ಅಲ್ಲಿ ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾದಿಂದ ಕಣ್ಗಾವಲನ್ನ ಹಾಕುವಂತ ಕೆಲಸ ಆಗುತ್ತೆ, ರೆಕಾರ್ಡ್ ಮಾಡಿಕೊಳ್ಳುವಂತ ಕೆಲಸ ಆಗುತ್ತೆ. ಇವತ್ತು ಮಧ್ಯಾಹ್ನ ಮಾಡಲಾಗಿತ್ತು. ಮತ್ತೊಂದು ಕಡೆ ಡ್ರೋನ್ ಮೂಲಕ ದಾಳಿನ ಕೂಡ ಮಾಡಬಹುದು. ಆ ಕೆಲಸಕ್ಕೆ ಈಗ ಪಾಕಿಸ್ತಾನ ಮುಂದಾಗ್ತಾ ಇದೆ. ಆದ್ರೂ ಕೂಡ ಭಾರತ ಸುಮ್ಮನೆ ಕೂತಿಲ್ಲ. ಆ ಡ್ರೋನ್ಗಳನ್ನ ಕೂಡ ಹೊಡೆದು ಉರುಳಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಂದು ಫ್ಯಾಮಿಲಿ ಇದ್ದಂತ ಮನೆಯ ಮೇಲೆ ಡ್ರೋನ್ ದಾಳಿ ಆಗಿದೆ ಅನ್ನೋ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕೃತವಾದಂತ ಮಾಹಿತಿ ಇನ್ನಷ್ಟೇ ಹೊರಬೀಳಬೇಕು. ನಿವಾಸದಲ್ಲಿ ಮಹತ್ವದ ಸಭೆ. ವಿದೇಶಾಂಗ ಇಲಾಖೆ ಸಚಿವ ಎಸ್ ಜೈಶಂಕರ್ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಹಾಗೇನೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆಗೆ ಮೋದಿ ಅವರು ಸಭೆಯನ್ನು ನಡೆಸ್ತಾ ಇರೋದು. ಗಡಿಯಲ್ಲಿ ಯುದ್ಧದ ಕಾರ್ಮೋಡದ ಹಿನ್ನೆಲೆ ಮುಂದಿನ ಕಾರ್ಯತಂತ್ರದ ಬಗ್ಗೆ ಈ ಸಭೆಯಲ್ಲಿ ಮಹತ್ವದ ಚರ್ಚೆ. ಜಮ್ಮುವಿನ ಸಾಂಬಾದಲ್ಲಿ ಗುಂಡಿನ ಚಕಮಕಿ ಮುಂದುವರೆದಿದೆ. ಪಾಕಿಸ್ತಾನದ ದಾಳಿಗೆ ಭಾರತ ಪ್ರತಿ ಸಾರಿಯೂ ಕೂಡ ತಕ್ಕ ತಿರುಗೇಟನ್ನ ಕೊಡ್ತಾನೆ ಇದೆ. ಅವರು ಎಷ್ಟೇ ಡ್ರೋನ್ ಅಟ್ಯಾಕ್ ಮಾಡಿದ್ರು, ಎಷ್ಟೇ ಅಟ್ಯಾಕ್ ಮಾಡಿದ್ರು ಕೂಡ ಅವುಗಳನ್ನು ತಡೆಯಬಲ್ಲ ಶಕ್ತಿ ಮತ್ತು ಅವುಗಳನ್ನು ಉಡೀಸ್ ಮಾಡುವ ಶಕ್ತಿ ಭಾರತೀಯ ಸೇನೆಯಲ್ಲಿ ಇದೆ. ಈಗಾಗಲೇ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದ ಈ ರೀತಿಯ ದಾಳಿಗೆ ಭಾರತ ತಕ್ಕ ಉತ್ತರವನ್ನ ನೀಡ್ತಾ ಇದೆ. ಒಂದು ಡ್ರೋನ್ ಕೂಡ ಆಚೆ ಬರದಂಗೆ, ನಮ್ಮ ದೇಶಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ನೋಡಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಫಿರೋಜ್ಪುರದಲ್ಲಿ ಒಂದು ಡ್ರೋನ್ನಿಂದ ಒಂದು ಕುಟುಂಬದವರಿಗೆ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆ ಯಾವ ರೀತಿ ಡ್ರೋನ್ಗಳು ಬರ್ತಾನೆ ಇವೆ, ಅವುಗಳನ್ನ
ಪುಡಿ ಪುಡಿ ಮಾಡುವಂತಹ ಕೆಲಸ ಭಾರತೀಯ ಸೇನೆಯಿಂದ ನಿರಂತರವಾಗಿ ಆಗ್ತಾ ಇದೆ. ಈಗ ದೃಶ್ಯಗಳನ್ನ ಗಮನಿಸಿ ನೀವು. ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹದ್ದು. ಸಂಜೆ 8:15 ಈ ಟೈಮಿಂದ ಆರಂಭ ಆದಂತಹ ಡ್ರೋನ್ ದಾಳಿ ಈಗಲೂ ಕೂಡ ನಡೀತಾ ಇದೆ. ಎಲ್ಲೆಲ್ಲಿ ದಾಳಿ ನಡೀತಾ ಇದೆ ಅಲ್ಲಲ್ಲಿ ಅವರನ್ನ ಮಟ್ಟ ಹಾಕುವಂತಹ ಕೆಲಸ ಆಗ್ತಾ ಇದೆ. ಶ್ರೀನಗರ, ಪಠಾಣ್ಕೋಟ್, ಜಮ್ಮು, ರಜೌರಿ, ಅವಂತಿಪುರ ಇವೆಲ್ಲ ಕಡೆ ಡ್ರೋನ್ಗಳನ್ನು ಉಡೀಸ್ ಮಾಡುವ ಕೆಲಸ ಆಗ್ತಾ ಇದೆ. ಜಮ್ಮು ಏರ್ಪೋರ್ಟ್ ಬಳಿ ಭಾರೀ ಸ್ಫೋಟದ ಸದ್ದು. ಜಮ್ಮು ಏರ್ಪೋರ್ಟ್ ಹತ್ರ ಈ ರೀತಿ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ. ಈಗಾಗಲೇ ಅಲ್ಲಿಯೂ ಕೂಡ ದಾಳಿ ನಿರಂತರವಾಗಿ ಸಾಗಿರುವುದು. ಜಮ್ಮು ಏರ್ಪೋರ್ಟ್ ಬಳಿ ಈ ಸಂದರ್ಭದಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಏನೇ ಆದರೂ ಕೂಡ ಎಲ್ಲವನ್ನ ಮಟ್ಟ ಹಾಕುವಂತಹ ಕೆಲಸ ಈಗಾಗಲೇ ಭಾರತೀಯ ಸೇನೆಯಿಂದ ಆಗ್ತಾ ಇದೆ. ಈಗಾಗಲೇ ಶ್ರೀನಗರ, ಪಠಾಣ್ಕೋಟ್, ಹಾಗೇನೆ ಜಮ್ಮು ಮತ್ತು ರಜೌರಿ ಎಲ್ಲ ಕಡೆ ಇನ್ಕ್ಲೂಡಿಂಗ್ ಅವಂತಿಪುರ ಇಲ್ಲಿ ಡ್ರೋನ್ಗಳನ್ನು ಉಡೀಸ್ ಮಾಡುವ ಕೆಲಸ ಆಗ್ತಾ ಇದೆ. ಹಾಗೇನೆ ನಕ್ರೋಟಾ, ಉಕ್ರಾನ್ನಲ್ಲೂ ಕೂಡ ಪಾಕ್ ಡ್ರೋನ್ಗಳನ್ನು ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ. ಶ್ರೀನಗರ, ಪಠಾಣ್ಕೋಟ್, ಜಮ್ಮುವಿನಲ್ಲೂ ಕೂಡ ಡ್ರೋನ್ಗಳನ್ನು ಉಡೀಸ್ ಮಾಡಲಾಗಿದೆ. ಪಾಕ್ನಿಂದ ಡ್ರೋನ್ ದಾಳಿಗೆ ಪ್ರಯತ್ನದ ಹಿನ್ನೆಲೆ ಮನೆಯಿಂದ ಹೊರ ಬರದಂತೆ ಓಮರ್ ಸೂಚನೆಯನ್ನು ನೀಡಿದ್ದಾರೆ. ಜಮ್ಮು ಕಾಶ್ಮೀರ ಜನತೆಗೆ ಓಮರ್ ಅಬ್ದುಲ್ಲಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಡ್ರೋನ್ ದಾಳಿ ಆಗ್ತಾ ಇದೆ, ಅವುಗಳನ್ನು ಮಟ್ಟ ಹಾಕುವಂತಹ ಕೆಲಸ ಆಗ್ತಾ ಇದೆ. ಹಿಂಗಾಗಿ ಜನ ಯಾರು ಕೂಡ ಸದ್ಯ ಮನೆಯಿಂದ ಆಚೆ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಜನರಿಗೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಚಿಕ್ಕ ಬ್ರೇಕ್. ಅಮೃತ್ಸರದ ದೃಶ್ಯಾವಳಿಗಳನ್ನ ಇಲ್ಲಿ ಗಮನಿಸ್ತಾ ಇದ್ರಿ ನಮ್ಮ ಸ್ಕ್ರೀನ್ ಮೇಲೆ. ಆಕಾಶದಲ್ಲೇ ಡ್ರೋನ್ಗಳನ್ನ ಹೊಡೆದು ಉರುಳಿಸುವಂತ ಕೆಲಸ ಆಗತ್ತೆ ನೋಡಿ. ಎಷ್ಟು ಇಂಟರ್ಸೆಪ್ಟ್ ಮಾಡ್ತಾ ಇರುವಂತ ಕೆಲಸ ಅದು. ನಿಮಗೆ ಆ ಬೆಳಕಿನ ರೀತಿಯಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಅದು ಇಂಟರ್ಸೆಪ್ಟ್ ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಬರುತ್ತಲ್ಲ, ಅದು ಆಕ್ಟಿವ್ ಆದಾಗ ಯಾವ್ದಾದ್ರು ಈ ಡ್ರೋನ್ಗಳು ಶತ್ರು ದೇಶದಿಂದ ಯಾವ್ದಾದ್ರು ಒಂದು ಈ ಡ್ರೋನ್ಗಳಾಗಿರ್ಬೋದು ಅಥವಾ ಮಿಸೈಲ್ಗಳಾಗಿರ್ಬೋದು ಇದ್ಯಾರು ಬಂದಾಗ ಆ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಅದು ತನ್ನ ರೇಂಜ್ಗೆ ಬರ್ತಾ ಇದ್ದಂತೆ, ತನ್ನ ರಡಾರ್ನ ರೇಂಜ್ಗೆ ಬರ್ತಾ ಇದ್ದಂತೆ ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗುತ್ತೆ. ಆ ಮೂಲಕ ಆಕಾಶದಲ್ಲೇ ಹೊಡೆದು ಉರುಳಿಸುವ ಕೆಲಸಗಳಾಗುತ್ತೆ ನೋಡಿ. ಅಷ್ಟು ಇಂಟರ್ಸೆಪ್ಟ್ ಮಾಡುವಂತ ಕೆಲಸಗಳಾಗ್ತವೆ ನೋಡಿ. ಎಷ್ಟು ದಾಳಿಯನ್ನ ಮಾಡಲಾಗ್ತದೆ ಅಂತ ಹೇಳಿ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಅಂದ್ರೆ ಒಂದು ಡ್ರೋನ್ ಬಂದಾಗ ಅದು ಕಣ್ತಪ್ಪಿಸುವಂತ ಕೆಲಸಗಳಾಗುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದರ ಮೇಲೆ ಡ್ರೋನ್ ಮೇಲೆ ದಾಳಿಯನ್ನ ಮಾಡಲಾಗುತ್ತೆ. ಆ ದಾಳಿ ಮಾಡಿದಂತ ಸಂದರ್ಭದ ದೃಶ್ಯಾವಳಿಗಳು ಇದು ಜಮ್ಮುವಿನ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ನಿಮಗೆ ಸೌಂಡ್ ಕೂಡ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ವೀಕ್ಷಕರೇ. ನೋಡಿ, ಇದು ಈಗ 10 ಗಂಟೆ 9 ನಿಮಿಷ 8 ಗಂಟೆ 14 ನಿಮಿಷಕ್ಕೆ ಡ್ರೋನ್ ದಾಳಿ ಶುರುವಾಗಿದೆ. ಇಲ್ಲಿಯವರೆಗೂ 100ಕ್ಕೂ ಹೆಚ್ಚು ಡ್ರೋನ್ಗಳಿಂದ ದಾಳಿಯನ್ನು ಮಾಡುವಂತ ಕೆಲಸ ಪಾಕಿಸ್ತಾನ ಮಾಡ್ತಾ ಇದೆ. ಇನ್ನೆಷ್ಟು ಡ್ರೋನ್ಗಳನ್ನ ಅವರು ಶೇಖರಿಸಿಟ್ಕೊಂಡಿರ್ಬೋದು. ಇವತ್ತು ಮಧ್ಯಾಹ್ನ ಡ್ರೋನ್ಗಳನ್ನ ಹಾರಿಸಿ ಆ ಡ್ರೋನ್ಗಳಿಗೆ ಕ್ಯಾಮ್ರಾಗಳನ್ನ, ಡ್ರೋನ್ ಅಂತ ನಮ್ಗೆ ಏನ್ ಅನ್ಸುತ್ತೆ ನಾರ್ಮಲ್ ಆಗಿ ಡ್ರೋನ್ ಅಲ್ಲಿ ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾದಿಂದ ಕಣ್ಗಾವಲನ್ನ ಹಾಕುವಂತ ಕೆಲಸ ಆಗುತ್ತೆ, ರೆಕಾರ್ಡ್ ಮಾಡಿಕೊಳ್ಳುವಂತ ಕೆಲಸ ಆಗುತ್ತೆ. ಇವತ್ತು ಮಧ್ಯಾಹ್ನ ಮಾಡಲಾಗಿತ್ತು. ಮತ್ತೊಂದು ಕಡೆ ಡ್ರೋನ್ ಮೂಲಕ ದಾಳಿನ ಕೂಡ ಮಾಡಬಹುದು. ಆ ಕೆಲಸಕ್ಕೆ ಈಗ ಪಾಕಿಸ್ತಾನ ಮುಂದಾಗ್ತಾ ಇದೆ. ಆದ್ರೂ ಕೂಡ ಭಾರತ ಸುಮ್ಮನೆ ಕೂತಿಲ್ಲ. ಆ ಡ್ರೋನ್ಗಳನ್ನ ಕೂಡ ಹೊಡೆದು ಉರುಳಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಂದು ಫ್ಯಾಮಿಲಿ ಇದ್ದಂತ ಮನೆಯ ಮೇಲೆ ಡ್ರೋನ್ ದಾಳಿ ಆಗಿದೆ ಅನ್ನೋ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕೃತವಾದಂತ ಮಾಹಿತಿ ಇನ್ನಷ್ಟೇ ಹೊರಬೀಳಬೇಕು.
ನಿವಾಸದಲ್ಲಿ ಮಹತ್ವದ ಸಭೆ. ವಿದೇಶಾಂಗ ಇಲಾಖೆ ಸಚಿವ ಎಸ್ ಜೈಶಂಕರ್ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಹಾಗೇನೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆಗೆ ಮೋದಿ ಅವರು ಸಭೆಯನ್ನು ನಡೆಸ್ತಾ ಇರೋದು. ಗಡಿಯಲ್ಲಿ ಯುದ್ಧದ ಕಾರ್ಮೋಡದ ಹಿನ್ನೆಲೆ, ಮುಂದಿನ ಕಾರ್ಯತಂತ್ರದ ಬಗ್ಗೆ ಈ ಸಭೆಯಲ್ಲಿ ಮಹತ್ವದ ಚರ್ಚೆ. ಜಮ್ಮುವಿನ ಸಾಂಬಾದಲ್ಲಿ ಗುಂಡಿನ ಚಕಮಕಿ ಮುಂದುವರೆದಿದೆ. ಪಾಕಿಸ್ತಾನದ ದಾಳಿಗೆ ಭಾರತ ಪ್ರತಿ ಸಾರಿಯೂ ಕೂಡ ತಕ್ಕ ತಿರುಗೇಟನ್ನ ಕೊಡ್ತಾನೆ ಇದೆ. ಅವರು ಎಷ್ಟೇ ಡ್ರೋನ್ ಅಟ್ಯಾಕ್ ಮಾಡಿದ್ರು, ಎಷ್ಟೇ ಅಟ್ಯಾಕ್ ಮಾಡಿದ್ರು ಕೂಡ ಅವುಗಳನ್ನು ತಡೆಯಬಲ್ಲ ಶಕ್ತಿ ಮತ್ತು ಅವುಗಳನ್ನು ಉಡೀಸ್ ಮಾಡುವ ಶಕ್ತಿ ಭಾರತೀಯ ಸೇನೆಯಲ್ಲಿ ಇದೆ. ಈಗಾಗಲೇ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದ ಈ ರೀತಿಯ ದಾಳಿಗೆ ಭಾರತ ತಕ್ಕ ಉತ್ತರವನ್ನ ನೀಡ್ತಾ ಇದೆ. ಒಂದು ಡ್ರೋನ್ ಕೂಡ ಆಚೆ ಬರದಂಗೆ, ನಮ್ಮ ದೇಶಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ನೋಡಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಫಿರೋಜ್ಪುರದಲ್ಲಿ ಒಂದು ಡ್ರೋನ್ನಿಂದ ಒಂದು ಕುಟುಂಬದವರಿಗೆ ಗಾಯಗಳಾಗಿದೆ. ಅವರನ್ನ ಆಸ್ಪತ್ರೆ, ಯಾವ ರೀತಿ ಡ್ರೋನ್ಗಳು ಬರ್ತಾನೆ ಇವೆ, ಅವುಗಳನ್ನ ಪುಡಿ ಪುಡಿ ಮಾಡುವಂತಹ ಕೆಲಸ ಭಾರತೀಯ ಸೇನೆಯಿಂದ ನಿರಂತರವಾಗಿ ಆಗ್ತಾ ಇದೆ. ಈಗ ದೃಶ್ಯಗಳನ್ನ ಗಮನಿಸಿ ನೀವು. ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹದ್ದು. ಸಂಜೆ 8:15 ಈ ಟೈಮಿಂದ ಆರಂಭ ಆದಂತಹ ಡ್ರೋನ್ ದಾಳಿ ಈಗಲೂ ಕೂಡ ನಡೀತಾ ಇದೆ. ಎಲ್ಲೆಲ್ಲಿ ದಾಳಿ ನಡೀತಾ ಇದೆ ಅಲ್ಲಲ್ಲಿ ಅವರನ್ನ ಮಟ್ಟ ಹಾಕುವಂತಹ ಕೆಲಸ ಆಗ್ತಾ ಇದೆ. ಶ್ರೀನಗರ, ಪಠಾಣ್ಕೋಟ್, ಜಮ್ಮು, ರಜೌರಿ, ಅವಂತಿಪುರ ಎಲ್ಲ ಕಡೆ ಡ್ರೋನ್ಗಳನ್ನು ಉಡೀಸ್ ಮಾಡುವ ಕೆಲಸ ಆಗ್ತಾ ಇದೆ. ಜಮ್ಮು ಏರ್ಪೋರ್ಟ್ ಬಳಿ ಭಾರೀ ಸ್ಫೋಟದ ಸದ್ದು. ಜಮ್ಮು ಏರ್ಪೋರ್ಟ್ ಹತ್ರ ಈ ರೀತಿ ಸ್ಫೋಟದ ಸದ್ದು ಕೇಳಿ ಬರ್ತಾ ಇದೆ. ಈಗಾಗಲೇ ಅಲ್ಲಿಯೂ ಕೂಡ ದಾಳಿ ನಿರಂತರವಾಗಿ ಸಾಗಿರೋದು. ಜಮ್ಮು ಏರ್ಪೋರ್ಟ್ ಬಳಿ ಈ ಸಂದರ್ಭದಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಏನೇ ಆದರೂ ಕೂಡ ಎಲ್ಲವನ್ನ ಮಟ್ಟ ಹಾಕುವಂತಹ ಕೆಲಸ ಈಗಾಗಲೇ ಭಾರತೀಯ ಸೇನೆಯಿಂದ ಆಗ್ತಾ ಇದೆ. ಈಗಾಗಲೇ ಶ್ರೀನಗರ, ಪಠಾಣ್ಕೋಟ್, ಹಾಗೇನೆ ಜಮ್ಮು ಮತ್ತು ರಜೌರಿ ಎಲ್ಲ ಕಡೆ ಇನ್ಕ್ಲೂಡಿಂಗ್ ಅವಂತಿಪುರ ಇಲ್ಲಿ ಡ್ರೋನ್ಗಳನ್ನು ಉಡೀಸ್ ಮಾಡುವ ಕೆಲಸ ಆಗ್ತಾ ಇದೆ. ಹಾಗೇನೆ ನಕ್ರೋಟಾ, ಉಕ್ರಾನ್ನಲ್ಲೂ ಕೂಡ ಪಾಕ್ ಡ್ರೋನ್ಗಳನ್ನು ಧ್ವಂಸ ಮಾಡುವ ಕೆಲಸ ಆಗ್ತಾ ಇದೆ. ಶ್ರೀನಗರ, ಪಠಾಣ್ಕೋಟ್, ಜಮ್ಮುವಿನಲ್ಲೂ ಕೂಡ ಡ್ರೋನ್ಗಳನ್ನು ಉಡೀಸ್ ಮಾಡಲಾಗಿದೆ. ಪಾಕ್ನಿಂದ ಡ್ರೋನ್ ದಾಳಿಗೆ ಪ್ರಯತ್ನದ ಹಿನ್ನೆಲೆ ಮನೆಯಿಂದ ಹೊರಬರದಂತೆ ಓಮರ್ ಸೂಚನೆಯನ್ನು ನೀಡಿದ್ದಾರೆ. ಜಮ್ಮು ಕಾಶ್ಮೀರ ಜನತೆಗೆ ಓಮರ್ ಅಬ್ದುಲ್ಲಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಡ್ರೋನ್ ದಾಳಿ ಆಗ್ತಾ ಇದೆ, ಅವುಗಳನ್ನು ಮಟ್ಟ ಹಾಕುವಂತಹ ಕೆಲಸ ಆಗ್ತಾ ಇದೆ. ಹಿಂಗಾಗಿ ಜನ ಯಾರು ಕೂಡ ಸದ್ಯ ಮನೆಯಿಂದ ಆಚೆ ಬರೋದಕ್ಕೆ ಹೋಗಬೇಡಿ ಅಂತ ಹೇಳಿ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಜನರಿಗೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್